ಅರ್ಥಿಂಗ್ ಪ್ಲೇಟ್ ಯಾವುದು? ಹಾಂ, ಅದೇನಾಗೋದಿಲ್ಲ ಅಲ್ಲ, ಆಗುತ್ತೆ. ಇದು ತುಂಬ ಕ್ರಾಸ್ ಬರ್ತದೆ. ಹೌದು. ಈ ಕಡದಕ್ಕೆ ಚಿಕ್ಕದು ಇನ್ನೊಂದು ಸ್ವಲ್ಪ ಬೇಕಿತ್ತ ಅಂತ. ಅಗಲ ಕಡಿಮೆ ಇರೋದು ಆ ಕಡೆ ಅಗ್ಲ ಇದೆ ಗುಂಡಿ, ಇಲ್ಲಿ ಸ್ವಲ್ಪ ಅಗ್ಲ ಕಡಿಮೆ ಇದೆಯಲ್ಲ. ಈ ಕಡೆಗೆ ಆಯ್ತದ ಇದು, ಇದು ಇಲ್ಲಿಗೆ ಆಯ್ತಾ? ಹಾಂ, ಇದು ಇಲ್ಲಿಗೆ ಆಯ್ತು. ಅಲ್ಲಿ ಪಕ್ಕಕ್ಕೊಂದು ಅದು ಆಗುತ್ತೆ ಒಂದು. ಇನ್ನೊಂದು ಹಾಂ, ಓಕೆ ಓಕೆ. ಸ್ಪ್ರಿಂಗ್ ಡಾಕ್ ಇದು ನೆಟ್ಟಿಗೆ ಆಯ್ತು. ಹಾಂ, ನೆಟ್ಟಿಗೆ ಆಯ್ತು ಇದು. ಹಾಂ, ಅದೇ ಅಗ್ಲ ಅದು ಅಲ್ಲಿದು ಹೆಂಗಿದ್ರು ಅಗ್ಲ ಇದೆಯಲ್ಲ. ಅಲ್ಲಿಗೊಂದು ಸಣ್ಣ ತಾಂಡ ಸಾಕು. ಹಾಂ, ಅದಕ್ಕೆ ಸಣ್ಣದಿದ್ರು ಒಳ್ಳೆದು, ಅಗ್ಲ ಕಡಿಮೆ ಇರೋದು. ಇದು ಅರ್ಥಿಂಗ್ ವರ್ಕು, ಸ್ಪ್ರಿಂಗ್ ಮಾಡಿ ಹಾಕಿರೋದು. ಕೆಳಗಡೆ ಅಲ್ಲಿ ಕಾಣ್ತಿರೋ ಪ್ಲೇಟು ಕಾಪುರ್ ಪ್ಲೇಟು, ಕಾಣ್ತಿರೋ ಪ್ಲೇಟು ಕಾಪುರ್ದು ನೋಡಿ ಫ್ರೆಂಡ್ಸ್. ಹಿಂಗೆ ಇದರಲ್ಲಿ ಈ ಪೈಪಲ್ಲಿ ಉಪ್ಪು ನೀರು ಯಾಕೆ ಮಾಡ್ಕೊಂಡಿರೋದು ಇದು ಅದಕ್ಕೆ PVC ಪೈಪ್ ಹಾಕಿರೋದು. ಉಪ್ಪು ನೀರು ಯಾಕೋಸ್ಕರ, ಇದಕ್ಕೆ ಕಬ್ಬಿಣದ ಪೈಪ್ ಹಾಕಲ್ಲ, ಅದು ಹಾಕಿದ್ರೆ ರೆಸ್ಟ್ ಹಿಡಿತದೆ ಅಂತ. ಹೌದು, ಸೇಮ್ ಆಗ್ಲನಾ? ಸೇಮ್ ಆಗ್ಲನಾ? ಇಲ್ಲ, ಸ್ವಲ್ಪ ಕಮ್ಮಿ ಇದ್ರೆ ತೊಂದರೆ ಇಲ್ಲ. ಅದಿದ್ರೆ ಎಳ್ಕೊಳಕ್ಕೆ ಅದು ತೂಕ ಆಯ್ತದ. ಅದು ಗುಂಡು ಒಳಗಡೆ ಹಾಕಿದ್ಮೇಲೆ ಬೇರೆ ಶೀಟ್ ಇದ್ರೆ ಏನಾದರೂ ಆಗುತ್ತೆ, ಫ್ಲೈ ಹೊಡಬೇಕನ್ನೋದಿಲ್ಲ. ಹಾಂ, ಓಕೆ, ಆಗಲಿ. ಇದು ಕಾಪರ್ ಬೋಲ್ನೆಟ್. ಹಾಂ ನೋಡಿ, ಇದು ಕಾಪರ್ ಬೋಲ್ನೆಟ್ಟು. ಇದನ್ನ ಯೂಸ್ ಮಾಡಿ ಆ ಪ್ಲೇಟಿಗೆ ಮಾಡಿರೋಂಥದ್ದು. ಈ ಥರ ಬೋಲ್ನೆಟ್ಟೇ ಹಾಕಬೇಕು. ಹಾಂ, ಹಳೆಯ ಆಣಿ, ಎಷ್ಟು ಹಿಡ್ದಿರೋ ಆಣಿ ಯೂಸ್ ಮಾಡೋದು. ಇದು ಉಪ್ಪು ಹಸಿ ಆಚೆ ಇದೆ, ಅದು ತೋರಿಸ್ತೀನಿ. ಇದ್ದಿಲು, ಈ ಇದ್ದಿಲು ಗುಂಡಿಗೆ ಹಾಕೋದು. ಈ ಥರದ್ದು ಒಂದು 5-6 ಶೀಲ ಇದೆ, ಅದೆಲ್ಲ ತಗೊಂಡು ಯೂಸ್ ಮಾಡ್ತೀವಿ. ಈಗ ಸ್ವಲ್ಪ PVC ಎಂಡ್ ಕಪ್ದಲ್ಲ ಈಗ ಹಾಕಿ ಹಂಗೆ ಉಪ್ಪು ಕೆಳಗಡೆ ನೋಡಿ ಅಷ್ಟೇ ಉಪ್ಪು ಹಾಕಿದ್ದೀನಿ. ನೋಡಿ, ಇದಕ್ಕೂ ಉಪ್ಪು ಹಾಕಿದ್ದೀನಿ, ಇದಕ್ಕೂ ಉಪ್ಪು ಹಾಕಿದ್ದೀನಿ. ಎಂಡ್ ಕ್ಯಾಪು ಹಾಕಬೇಕು.